ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನಿವತ್ತು ಬೆಳಗಿನ ಟಿಫನ್ಗಾಗಲಿ ಅಥವಾ ಮಧ್ಯಾಹ್ನಕ್ಕೆ ಊಟಕ್ಕಾಗಲಿ ಅಂತ ಮಾಡುವಂಥ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದು ವೆಜಿಟೇಬಲ್ ಪಲಾವ್. ಸೊ ಇದು ಯಾವ ಥರ ಇರ್ತದೆ, ಕಂಪ್ಲೀಟಾಗಿ ತುಂಬಾ ರುಚಿ ಕೊಡೋ ಅಂಥದ್ದೇ ಆಗಿರುತ್ತೆ ಮತ್ತು ತುಂಬ ಈಸಿ ಇರುತ್ತೆ. ಬಟ್ ಇದನ್ನು ತಿಂತಾ ಇದ್ರಂತೂ ಒನ್ ಮೋರ್ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗಾಗಲಿ ಅಥವಾ ಮನೇಲಿರೋ ಯಾರಿಗೆ ತಿನ್ನಬೇಕು ಅನಿಸಿದ್ರು, ಸಡನ್ನಾಗಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಈ ಥರ ಒಂದು ರೆಸಿಪಿನ ಮಾಡಿಕೊಂಡ್ರೆ ಕಂಪ್ಲೀಟ್ ಮನೆ ಫುಲ್ ಖಾಲಿ ಮಾಡ್ಕೊತಾರೆ. ಆ ಥರದೊಂದು ರೆಸಿಪಿ ಇದನ್ನು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಒಂದು ಕುಕ್ಕರ್ಗೆ ನಾನು ಇಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಆಲ್ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇವೆಲ್ಲವೂ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಆಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಗ ತಳ ಅಂಟ್ಕೊಳ್ಳೋದ್ರಿಂದ ಆದಷ್ಟು ನಾವು ಕಡಿಮೆ ಹುರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವೆಲ್ಲವೂ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಕ್ಯಾರೆಟು, ಬೀನ್ಸ್ ಮತ್ತು ನವಿಲುಕೋಸನ್ನು ತೊಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಯಾವುದೇ ತರಹ ಅಂಥ ತರಕಾರಿಗಳು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವೆಲ್ಲವೂ ನೀಟಾಗಿ ತೊಳ್ಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದೆಲ್ಲ ನೀಟಾಗೂ ಈರುಳ್ಳಿ ಮತ್ತು ಎಣ್ಣೆಗೆ ಫ್ರೈ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲವೂ ಕೂಡ ನೀಟಾಗಿ ಎಣ್ಣೆದಲ್ಲೇ ಫ್ರೈ ಆಗೋಬೇಕು. ಆ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ತಳ ಅಂಟದಿರ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆದಲ್ಲೇ ಎಲ್ಲ ತರಕಾರಿಗಳು ಫ್ರೈ ಆಗೋದ್ರಿಂದ ತುಂಬ ರುಚಿ ಇರುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ. ಇವೆಲ್ಲವೂ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಪಾಲಕಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನು ಹಾಕಿ ಮಾಡೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಳ್ಳುಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೊದಲೇ ನಾವು ತರಕಾರಿ ಆದಮೇಲೆ ನಾವು ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿಗೂ ಕೂಡ ನೀಟಾಗಿ ಉಪ್ಪನ್ನು ಹಿಡ್ಕೊಳ್ಳುತ್ತೆ ಮತ್ತು ತರಕಾರಿನೂ ಕೂಡ ನೀಟಾಗಿ ಬೆಂದ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ 1 ಹಿಡಿ ಆಗೋಷ್ಟು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಸಾಲೆಗೆ ಒಂದು ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವೆಲ್ಲವೂ ನೀಟಾಗಿ ಬೆಂದು ಆದಮೇಲೆ ನಾನಿಲ್ಲಿ ಮಸಾಲೆಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಇವೆಲ್ಲ ಆದಮೇಲೆ ನಾನಿಲ್ಲಿ ನೀಟಾಗಿ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಗರಂ ಮಸಾಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ 3 ಲೋಟ ಹಾಕಿಗೆ ಇಲ್ಲಿ 6.5 ಲೋಟದಷ್ಟು ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಸೊ ಬಿಸಿ ನೀರು ಹಾಕೋದ್ರಿಂದ ಅನ್ನ ಬೇಗ ಆಗುತ್ತೆ ಮತ್ತು ಅನ್ನನೂ ಚೆನ್ನಾಗಿರುತ್ತೆ, ಉದ್ರುದ್ರಾಗಿರುತ್ತೆ. ಹಾಗಾಗಿ ಬಿಸಿ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಕಲಸೆಲ್ಲ ಆದಮೇಲೆ ನೀಟಾಗಿ 1 ರಿಂದ 2 ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಈ ಥರ ಕುದಿ ಬಂದಮೇಲೆ ನಾವು ಅಕ್ಕಿನ ಹಾಕಬೇಕು. ಯಾಕಂದರೆ ಕುದಿ ಬಂದಮೇಲೆ ಅಕ್ಕಿ ಹಾಕೋದ್ರಿಂದ ಅನ್ನ ಕೂಡ ಅಂಟಾಗೋದಿಲ್ಲ ಅಥವಾ ಗಂಟಿರೋದಿಲ್ಲ. ಸೊ ಹಾಗಾಗಿ 1 ಕುದಿ ಬಂದಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಅಕ್ಕಿ ನೀಟಾಗಿ ಕುದಿ ಬಂದಮೇಲೆ ಅಂದರೆ ನೀಟಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಿ ನಾವಿಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಒಂದು ಕುದಿ ಬಂದಮೇಲೆ ನಾವು ಇಲ್ಲ ನೀಟನ್ನು ಕ್ಲೋಸ್ ಮಾಡಿಕೊಂಡು 1 ರಿಂದ 2 ವಿಸಿಲ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ವಿಸಿಲ್ ಬಂದಮೇಲೆ ನೋಡಿ ತೋರಿಸ್ತಿದ್ದೀನಲ್ವ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅನ್ನನೂ ಕೂಡ ಗಂಟು ಇಲ್ದಿರ ಒಂದಕ್ಕೊಂದಕ್ಕೂ ಅಂಟ್ಕೊಳ್ದಿರ ಉದ್ರುದ್ರವಾಗಿ ಅನ್ನನೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಯಾವ್ಯಾವ ರೀತಿಯಲ್ಲೇ ಹೇಳ್ಕೊಟ್ಟಿದ್ದೀನೋ ಸ್ಟೆಪ್ ಅದೇ ರೀತಿಯಲ್ಲೇ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಇದೇ ಥರದಂತಹ ವೆಜಿಟೇಬಲ್ ಪಲಾವ್ ತುಂಬಾ ರುಚಿಯಾಗಿರುತ್ತೆ. ಅನ್ನನೂ ಕೂಡ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಕೂಡ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡದಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ ಫಸ್ಟ್ ಟೈಮ್ ನೋಡ್ತಿರೋರು ಅಂತೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.